ನಮಸ್ತೆ ಫ್ರೆಂಡ್ಸ್. ಇವತ್ತು ಏನು ತಂದೀನಪ್ಪ ಅಂದ್ರೆ ನಮ್ಮ ಊರಿನ ಕುಮಾರ್ ಉಲ್ಲತ್ತಿ ಅಂತ ಇವ್ರು ನಮ್ಮ ಮಾವಾರು. ಇವರು ಮಾನ್ಸಂಟ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಳಗೆ ಟೊಮೊಟೊ ಬೀಜೋತ್ಪಾದನೆ ಮಾಡ್ತಾರೆ ರೀ. ಈ ಥರ ನೆಟ್ ಹೌಸ್ ಹಾಕಿ 100-120 ನೆಟ್ ಹೌಸ್ ಹಾಕ್ಯಾರ ರೀ. ಇದನ್ನು ನಿಮಗೆ ತೋರ್ಸ್ಲಿಕ್ಕೆ ಅಂತ ಬಂದೀನಿ. ಇಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ನೋಡಿರಿ. ನಾವು ಎಂಟ್ರೆನ್ಸ್ ಬರ್ತಾಯಿದ್ದೀವಿ. ನಮಸ್ಕಾರ ರೀ ಮಾವಾರ. ನಮಸ್ಕಾರ. ಆರಾಮ್ ರೀ? ಹಾಂ ಆರಾಮ್ ರೀ. ಇದು ನೋಡ್ರಿ, ಇದು ಸ್ಯಾನಿಟೈಸರ್ ಅವನ್ನ ಎಲ್ಲ ಇಟ್ಟಾರ. ಇದ್ರೊಳಗೆ ಎಲ್ಲ ಕೈ ಅವನ್ನ ತೊಳ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾವು ಬೇರೆ ಹೊಲದಿಂದ ಇಲ್ಲಿ ಬಂದಿರ್ತಾವಲ್ರಿ, ವೈರಸ್ ಅವು ಅಟ್ಯಾಕ್ ಆಕಾವ ಅಂತೇಳಿ ಇಟ್ಟಾರ್ರಿ. ಇದು ಈ ಮೈಟ್ಸ್ ಅವು ಬರ್ತಾವಲ್ರಿ, ಅದಕ್ಕೋಸ್ಕರ ಗೇಟ್ ಮಾಡ್ಯಾರ ನೋಡ್ರಿ ಇವರು. ಈ ಥರ ಐತ್ರಿ ಇದು. ಇದೇನು ರೀ, ಇದು ಬೇರೆ ಐತಿ. ಗಂಡ್ರಿ ಅದು ಮೇಲ್ರಿ. ಹಾಂ, ಮೇಲ ಎಷ್ಟಾಗ್ಯದವ್ರಿ ಇವು? 500 ಅದಾವ ರೀ. ಕ್ರಾಸಿಂದಲ್ರಿ ಇದು? ಹಾಂ. ಏನು ರೀ, ಈಗ ಇದು ಕಂಪ್ನಿ ಬಗ್ಗೆ ಏನಾರು ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಣ್ಣ ನಮ್ಮ ವೀಕ್ಷಕರಿಗೆ? ಕಂಪ್ನಿ ಬಗ್ಗೆ ಇದು ಮಾನ್ಸಂಟ ಕಂಪ್ನಿದ್ರಿ ಇದು. ಹ್ಞೂ ರೀ. ನಾವು ಸುಮಾರು ಮಾಡಕತ್ತಿ ಈಗ 35, ನಮ್ಮ ಅಪ್ಪಾರು ಮಾಡಕತ್ತಿ 35-40 ವರ್ಷ ಆಯ್ತು ರೀ. ಹ್ಞೂ ರೀ. ನಾವು ಮಾಡಕತ್ತಿ ಈಗ 15-20 ವರ್ಷ ಆಯ್ತು ರೀ. ಹ್ಞೂ ರೀ. ಇದು ರೀ ಹೆಣ್ಣು ರೀ? ಹಾಂ, ಇದು ಫಿಮೇಲ್ ರೀ. ಇದು ಫಿಮೇಲ್ ರೀ? ಹಾಂ. ಇದು ಈ ಥರ ವರ್ಕ್ ಚಲೋ ಮಾಡಿರಿ ನೀವು? ಹಾಂ. ಇದು ಒಂದು ಲೈನಿಗೆ ಎಷ್ಟು ಕುಂತಾವ್ರಿ ಅಗಿ ಇವು? ಒಂದು ಲೈನಿಗೆ 58 ಸಸಿ ಕುಂತಾವ್ರಿ. 58 ಕುಂತಾವ್ರಿ? ಹಾಂ. ಎಲ್ಲ ಈ ಮಲ್ಚಿಂಗ್ ಹಾಕಿ ಈ ಥರ ಡ್ರಿಪ್ ಹಾಕಿ ನೀರು ಬಿಟ್ಟಿರಿ? ಹೌದು ರೀ. ಇದು ತಂತಿ ಸ್ಟೇಕಿಂಗ್ ಚಲೋ ಆಗೈತ್ರಿ. ಇದು ಹೆಂಗೆ ರೀ, ಇದು ರೇಟ್ ಏನು ಹೆಂಗೆ? ಇದು 9,000 ರೂಪಾಯಿ ರೇಟ್ ರೀ. ಹ್ಞೂ ರೀ. 48,000 ರೂಪಾಯಿ ಬೋನಸ್ ಅಂದು ಕೊಡ್ತಾರೆ ರೀ. ಹ್ಞೂ ರೀ. ಆಮೇಲೆ ಲೇಬರ್ ಚಾರ್ಜ್ 400 ರೂಪಾಯಿ ಬೀಳ್ತೈತೆ ರೀ ಒಬ್ಬ ಲೇಬರ್ ಪೇಮೆಂಟ್. ಹ್ಞೂ ರೀ. ಸುಮಾರು 8-10 ಲೇಬರ್ ಇರ್ತಾರೆ ರೀ. ಹ್ಞೂ ರೀ. ಈ ಥರ ಈಗ ಎಷ್ಟು ಬಂದೈತೆ ರೀ ಇದು ಖರ್ಚು ಟೋಟಲ್? ಖರ್ಚು ಈಗ ಆಲ್ರೆಡಿ ಒಂದು 20-25,000 ರೂಪಾಯಿ ಬಂದೈತೆ ರೀ. 25,000 ಬಂದೈತೆ ರೀ? ಹಾಂ. ಆಮೇಲೆ ನೆಟ್ ಹೌಸ್ ಹಾಕೋರಿಗೆ 10,000 ರೂಪಾಯಿ ರೀ. 10,000 ಕೊಟ್ಟಿರಿ? ಹ್ಞೂ ರೀ. ಮತ್ತು ರೀ ಗೊಬ್ಬರ ಅದು ಎಲ್ಲ ಒಂದು ಟಾನಿಕ್, DAP, ಪೊಟ್ಯಾಸ್, ಜಿಂಕ್, ಬೋರಾನ್. ಹ್ಞೂ ರೀ. ಸುಮಾರು ಗೊಬ್ಬರದ್ದು ಒಂದು 10,000 ರೂಪಾಯಿ ರೀ. ಗೊಬ್ಬರದ್ದು 10,000 ಮುಟ್ಟೈತೆ ರೀ? ಹಾಂ. ಇದು ಹೆಣ್ಣು ಹೌದಿಲ್ಲ ರೀ ಇದು? ಹಾಂ, ಹೆಣ್ಣು ನೋಡಿರಿ. ಈಗ ಏನು ಉರಿ ಹಟಾತ್ರಿ? ಹಾಂ, ಉರಿ ಕಟ್ಟಕತ್ತಾವ ರೀ. ಒಂದು ಗಿಡ ಕಟ್ರಿ. ಇದು ಯಾವ ಥರ ಕಟ್ತೀರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿರಿ ನಮ್ಮ ವೀಕ್ಷಕರಿಗೆ. ಇದು ಹಚ್ಚಿ ಎಷ್ಟು ದಿವಸ ಆಗೈತೆ ರೀ ಇವಾಗ? ಸುಮಾರು ಹಚ್ಚಿ ಈಗ ಒಂದು 25 ದಿನ ಆಯ್ತು ರೀ. 25 ದಿವಸ ಆಗೈತೆ ರೀ? ಹ್ಞೂ ರೀ. ಈ ಥರ ಕಟ್ಟೋದು ಇನ್ನೂ ಈ ಕಡೆ ಉಳಿಸಿರಿ? ಹಾಂ, ಐತಿ ರೀ ಕಟ್ಟೋದು. ಇದು ಕಂಪ್ನಿ ನಿಮಗೆ ಲಾಸ್ ಆಗುತ್ತೋ ಆದಾಯ ಹೆಂಗಾಗುತ್ತೋ ಲಾಭ ಆಗುತ್ತೋ? ಒಂದು ವರ್ಷ ಲಾಸ್ ಆಕೈತಿ ರೀ, ಒಂದು ವರ್ಷ ಲಾಭನೂ ಆಕೈತಿ. ಮಾಡೋ ಕೆಲಸ ಮಾಡ್ತಾ ಇರೋದ್ರಿ. ಮಾಡೋದ್ರಿ. ಹಾಂ. ಕಾಯಕವೇ ಕೈಲಾಸ. ಹಾಂ. ಈಗ ನೀವು ಇದನ್ನು ಕಟ್ಕೊಂಡು ಪಾಲಿನೇಷನ್ ಸ್ಟಾರ್ಟ್ ಮಾಡ್ತೀರಿ ಇವಾಗ? ಹಾಂ, ಸುಮಾರು ಇನ್ನೊಂದು 8-10 ದಿನ ರೀ. 10 ದಿವಸ ಚಾಲು ಆಗ್ತೈತೆ ರೀ ಕ್ರಾಸ್. ಬರ್ರಿ ಗಂಡ ನೋಡೋಣ ಇದ್ರಾಗ ಏನು ಮಾಡೀರಿ, ಇದು ಏನು ಕೆಲಸ? ಈ ಥರ ಇನ್ನೂ ಎಲೆ ಕೊಯ್ಯೋದು ಐತ್ರಿ ಇದು. ಹ್ಞೂ ರೀ.
ಅದು ಕಾಯಿ ಐತಲ್ರಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ? ಈ ಥರ ಮಾಡೋದ್ರಿಂದ ಏನಾಗತ್ತೆ ರೀ ಇದು? ಈ ಥರ ಎಲೆ ತೆಗಿಯೋದ್ರಿಂದ ವೈರಸ್ ಅದು ಅಟ್ಯಾಕ್ ಆಗೋದಿಲ್ಲ ರೀ. ಹ್ಞೂ ರೀ. ಹಂಗಾಗಿ ಎಲೆ ಕೊಯ್ಯೋದ್ರಿ. ಹ್ಞೂ ರೀ. ನಾಳೆ ಹೂ ಹರ್ಕೊಳಕ ಮಗ್ಗು ಹರ್ಕೊಳಕ ಅದಕ್ಕೆ ಒಳ್ಳೆ. ಇದು ಕಾಯಿ ಬಿಟ್ಟತ್ತಲ್ರಿ, ಅದು ಕಟ್ ಮಾಡೋದೇನು ರೀ ಇವಾಗದೆ? ಇವರು ಸೂಪರ್ವೈಸರ್ ಬಂದ ಮೇಲೆ ಅದನ್ನ ಚೆಕಿಂಗ್ ಮಾಡ್ತಾರೆ ರೀ. ಹ್ಞೂ ರೀ. ಅವ್ರು ಚೆಕ್ ಮಾಡಿದ ಮೇಲೆ ಓಕೆ ಅಂದಮೇಲೆ ಗಂಡು ಕಾಯಿ ಹರಿದು ಹೋಗ್ಯದ್ರಿ ಅದು. ಓ, ಈಗ ಹಿಂಗೆ ರೀ, ಹೆಂಗೆ ಗೊತ್ತರಿ ಇದು ಇದು ಜಾತಿ ಹೌದಾ ಅಲ್ಲ ಅಂತೇಳಿ ಓಟು ಚೆಕ್ ಮಾಡ್ಲಿಕ್ಕೆ ರೀ. ಹಾಂ ಹಾಂ ಹಾಂ, ಮತ್ತು ರೀ ಸಮಾಚಾರ ಊಟ ಮಾಡೀರಿ? ಇನ್ನೂ ಇಲ್ರಿ, 1:30 2 ಗಂಟೆ ರೀ. 2 ಗಂಟೆ ರೀ. ಹಾಂ, 100-120 ಮೆಸ್. ಇದರಿಂದ ಆದಾಯ ಎಷ್ಟು ನಿರೀಕ್ಷೆ ಮಾಡ್ತೀರಿ ನೀವು? ಆದಾಯ ಈಗ ಹೇಳೋಕ್ಕಾಗೋದಿಲ್ಲ ರೀ. ಹ್ಞೂ ರೀ. ಸೀಡ್ಸ್ ಎಲ್ಲ ಕ್ರಾಸಿಂಗ್ ಮುಗಿದ ಮೇಲೆ ಬೀಜ ತೆಗಿಬೇಕು ರೀ. ಹ್ಞೂ ರೀ. ಬೀಜ ತೆಗೆದ ಮೇಲೆ ರೀ ಗೊತ್ತಾಗೈತಿ. ಇದು ಎಕ್ಸ್ಪೋರ್ಟ್ ಹೊರಟಿ ರೀ ಇದು? ಹಾಂ, ಎಕ್ಸ್ಪೋರ್ಟ್ ರೀ ಅದು. ಬೀಜೋತ್ಪಾದನೆ ಕ್ರಿಯೆ. ಹಾಂ, ಈ ಥರ ಎಲೆ ತೆಗಿಬೇಕು ನೋಡ್ರಿ. ನೀವು ಈಗ ಇನ್ನೂ ಒಂದು 8 ದಿವಸ ಬಿಟ್ಟು ಸ್ಟಾರ್ಟ್ ಮಾಡ್ತೀರಿ ಕೆಲಸ? ಸ್ಟಾರ್ಟ್ ಮಾಡ್ತೇವೆ. ಅವಾಗ ವೀಕ್ಷಕರ ಅವಾಗ ತೋರಿಸ್ತೀನಿ ರೀ ಇದ್ರ ಬಗ್ಗೆ ಏನಾಯಿತು ಏನು ಬಿಡ್ತು ಅಂತ. ಈ ಥರ ಎಲ್ಲ ನಮ್ಮ ಮಾವಾರಿ ಯಾರು ಬೇರೆ ಅಲ್ರಿ, ನಿಮಗೆ ಗೊತ್ತಾಗಬೇಕಲ್ರಿ ತೋರಿಸ್ಲಿಕ್ಕೆ. ಅದಕ್ಕೆ ಮಾಹಿತಿ ಅವ್ರು ಕೂಡ ಇಳಿಸಿದ್ರೆ ಚಲೋ ಇರ್ತೈತಿ ಅಂತೇಳಿ ಇಳಿಸೀನಿ. ನೋಡಿರಿ, ಈ ಥರ ಗೂಟ ಹಾಕಿ ಇದಕ್ಕೆಲ್ಲ ಸ್ಟೇಕಿಂಗ್ ಮಾಡಿ ನೀಟಾಗಿ ವರ್ಕ್ ಮಾಡ್ಯಾರ್ರಿ. ಈ ಥರ ಕೆಲಸ ಇದು ಗೈ ನೋಡ್ರಿ, ಗೈ ತಂತಿ ಇದು ಹಾಕ್ಯಾರಲ್ರಿ ರಿಬ್ಬನ್ನ. ಈ ಥರ ಎಲ್ಲ ಗುರ್ತು ಮಾಡ್ತಾರೆ ರೀ ಅವರು. ಇನ್ನೂ ಕೆಲಸ ಐತಿ, ಇಲ್ಲ ಐತಿ ನೋಡ್ರಿ. ಅದಕ್ಕೆ ಮಾಡ್ತಾರೆ. ಮುಂದಿನ ಸರಿ ಬಂದಾಗ ತೋರಿಸ್ತೀನಿ ರೀ. ಇದು ಈ ಥರ ಬಾಕ್ಸ್ ಮಾಡಿ ಟೈಪ್ ಕಟ್ತಾರೆ ರೀ. ಮತ್ತೆ ಸಿಗ್ತೀವಿ ರೀ ಮುಂದಿನ ಭಾಗದಾಗ.